ಹೇಗೆ ಇದ್ರು ಆತನ ಅನುಸರಿಸಿ ಮತ್ತೆ ಆತನಿಗೆ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಮಾಡಿಕೊಂಡು ಹೋಗುವಂತ ಒಂದು ಸಿಂಪಲ್ ಪಾತ್ರ. ಹೌದು. ಎಂಗೇಜ್ ಹೇಗೆ ನಿರ್ವಹಣೆ ಅಂತ ಹೇಗೆ ಹೇಳಿದ್ರೆ, ಹೌದು ಸರ್, ಆಕ್ಚುಲಿ ಒಬ್ಬ ಆರ್ಟಿಸ್ಟ್ಗೆ ಎಂಗೇಜ್ ಆಗಲಿ ಅಥವಾ ಓಲ್ಡ್ ಏಜ್ ಆಗಲಿ ತಾನು ತನ್ನ ಪಾತ್ರನ ಅರ್ಥ ಮಾಡ್ಕೊಳಕ್ ಮಾತ್ರ ಅದು ಸಾಧ್ಯ. ಮೇಕಪ್ ಅದು ಗದ್ದೆ ಮೇಲೆ ಹೋದ್ರೂ ನಮ್ಮ ನಡವಳಿಕೆ, ನಮ್ಮ ಪಾತ್ರಗಳು ಎಷ್ಟು ನಾವು ಉಗ್ಗಿಸ್ಕೊಂತೀವಿ ಅದ್ರ ಮೇಲೆ ಅದಕ್ಕೆ ಚೆನ್ನಾಗಿ ಬರುತ್ತೆ. ಅದು ನಿಮ್ಗೆಲ್ಲ ಗೊತ್ತೇ ಇದೆ. ಎಷ್ಟೊಂದು ಸಿನಿಮಾಗಳು ನೀವು ನೋಡ್ತಾ ಇದ್ದೀರಾ. ಸೊ ನೀವು ಹೇಳಿದ್ರು ಹೇಗೆ ಅಳವಡಿಸ್ಕೊಂಡ್ರಿ ಅಂತಂದ್ರೆ, ಆ ಪಾತ್ರ ಬಂದಾಗ, ಆ ಮೇಕಪ್ ಇದ್ದಾಗ ಅದಕ್ಕೇನು ಬೇಕು ಅಷ್ಟನ್ನು ಕೊಟ್ಟು, ವಯಸ್ಸಾದ್ಮೇಲೆ ಆ ಪಾತ್ರಕ್ಕೆ ಹೇಗೆ ನಾವು ಪಾತ್ರ ಮಾಡ್ತೀವಿ, ಆ ಸ್ಕ್ರೀನ್ ಏನಿದೆ, ಆ ಸ್ಟೋರಿ ಏನಿದೆ, ಅದಕ್ಕೆ ಮಾತ್ರ ನಾವು ಸೀಮಿತವಾಗಿ ಇಟ್ಕೊಂಡು ಮಾಡಿದ್ದೀವಿ ಸರ್. ನಮ್ಮ ಮಿತ್ರರಿಗೆ, ಇಲ್ಲಿ ಇರ್ತಕ್ಕಂತ ಎಲ್ಲ ಹಿರಿಯರಿಗೆ, ಮತ್ತೆ ಈ ಒಂದು ಪ್ರೆಸ್ ಮೀಟ್ ನೋಡ್ತಾರಂತ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ. ಫಸ್ಟ್ ಟೈಮ್ ದಿ 1979 ಅಂಟೋಲ್ಡ್ ಸ್ಟೋರಿ ಸಿನಿಮಾದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಏನಾದ್ರೂ ಸಣ್ಣ ಪುಟ್ಟ ತಪ್ಪಾದ್ರೆ ಮಾತಾಡೋದ್ರಲ್ಲಿ ದಯವಿಟ್ಟು ಕ್ಷಮಿಸಿ. ನನ್ನ ಹೆಸರು ಅಜ್ಜು, ಮೂಲತಃ ಕೋಲಾರದವನು. ಸದ್ಯಕ್ಕೆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿರ್ತೀನಿ. ಸುಮಾರು ಒಂದು 4-5 ವರ್ಷಗಳಿಂದ ಒಂದೇ ಕನಸು, ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು, ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋಬೇಕು. ಈ ಒಂದು ನಿಟ್ಟಿನಲ್ಲಿ ಸುಮಾರು ಶಾರ್ಟ್ ಫಿಲ್ಮ್ಗಳಲ್ಲಿ ಆಕ್ಟ್ ಮಾಡಿದೆ. ಶೈತಾನ್ ಅನ್ನುವಂತಹ ಒಂದು ಶಾರ್ಟ್ ಫಿಲ್ಮ್ಗೆ ನಾನೇ ಪ್ರೊಡ್ಯೂಸ್ ಮಾಡಿದೆ. ಸುಮಾರು 4 ಭಾಷೆಗಳಲ್ಲಿ ಡಬ್ ಮಾಡಿ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡಿದೆ. ನಾನು ಅನ್ಕೊಂಡಿದ್ದು ನಮ್ಮ ಕೋಲಾರದಲ್ಲಿ ಇರುವಂತಹ ಸಿನಿಮಾ ಥಿಯೇಟರ್ಗಳಲ್ಲಿ ಅಟ್ಲೀಸ್ಟ್ ಒಂದು ಶೋ ಆದ್ರೂ ನಡೆಸೋಣ ಅಂತೇಳಿ ಬಹಳ ಪ್ರಯತ್ನ ಪಟ್ಟೆ. ದುಡ್ಡುಗೋಸ್ಕರ ಅಲ್ಲ, ನಾನು ಮೊದಲು ಎಲ್ಲಿದ್ದೀನಿ ಅಲ್ಲಿ ಹೆಸರು ಮಾಡೋಣ ಅನ್ನೋಂತಹ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟೆ. ಆದ್ರೆ ಕೆಲವೊಂದು ಕಾರಣಾಂತರದಿಂದ ರಿಲೀಸ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದಾದ್ಮೇಲೆ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡಿದೆ. ಅದಾದ್ಮೇಲೆ ಟಪ್ಪ ಅನ್ನೋಂತಹ ಒಂದು ಸಿನಿಮಾದಲ್ಲಿ ಆಸ್ ಎ ಲೀಡ್ ರೋಲ್ ಆಗಿ ಆಕ್ಟ್ ಮಾಡಿದೆ. ಅದ್ರ ಜೊತೆಯಲ್ಲಿ ಕಿಡಿಗಡಿ ಸಾಫ್ ರಾಮಪುರ ಅನ್ನೋಂತಹ ಸಿನಿಮಾದಲ್ಲೂ ಸಹ ಆಸ್ ಎ ವಿಲನ್ ಆಗಿ ಆಕ್ಟ್ ಮಾಡಿದೆ. ಆದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಸಿನಿಮಾಗಳು ತೆರೆ ಮೇಲೆ ಬಂದಿಲ್ಲ. ಬಹುಶಃ ಬರುವಂತಹ ದಿನಗಳಲ್ಲಿ ಬರ್ಬೋದು ಅಂತ ಅನ್ಸುತ್ತೆ. ಅದಾದ್ಮೇಲೆ ಡೈರೆಕ್ಟರ್ ಪುಷ್ಪರಾಜ್ ಸರ್ ಕಾಲ್ ಮಾಡಿದ್ರು, ಈ ತರದ ಒಂದು ಕತೆ ಇದೆ, ಈ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಇದೆ ಅಂತ ಹೇಳಿದ್ರು. ಬಹಳ ಖುಷಿ ಆಯ್ತು. ಸರ್ ಖಂಡಿತ ಮಾಡ್ತೀನಿ ಸರ್, ಯಾವುದೇ ಒಂದು ಪಾತ್ರ ಕೊಟ್ಟರು ಕೂಡ ನಾನು ಮಾಡಕ್ ರೆಡಿ ಇದೆ ಅಂತ ಹೇಳಿ ಭೇಟಿ ಆದಾಗ ಸಿನಿಮಾ ಬಗ್ಗೆ ನನಗೆ ಸುಮಾರು ಒಂದು 2 ಅವರ್ ಎಕ್ಸ್ಪ್ಲೈನ್ ಮಾಡಿದ್ರು. ಆ ಸಿನಿಮಾ ಕತೆ ಕೇಳಿದ್ರೇನೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಹೀಗಿರುವಾಗ ನೀವೇನಾದ್ರೂ ಸಿನಿಮಾ ಮಂದಿಗೆ ಬಂದು ಸಿನಿಮಾ ನೋಡಿದಾಗ ಬಹುಶಃ ನಿಮ್ಗೂ ಕೂಡ ಅದೇ ರೀತಿಯಾದಂತಹ ಫೀಲ್ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಸಿನಿಮಾದ ನಿರ್ಮಾಪಕರು BM ಶ್ರೀನಿವಾಸ್ ಸರ್, ಬೀರ್ಮನಲ್ಲಿ. ಹೊಸಬರ ಮೇಲೆ ನಂಬಿಕೆ ಇಟ್ಟು ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ಸಿನಿಮಾನ ಇಲ್ಲಿ ಗಂಟ ತಂದಿದ್ದಾರೆ. ಈ ಒಂದು ವೇದಿಕೆ ಮುಖಾಂತರ ಅವ್ರಿಗೆ ನಾನು ಧನ್ಯವಾದನ ಸಲ್ಲಿಸ್ತೀನಿ. ಸಿನಿಮಾದ ಮುಹೂರ್ತದಿಂದ ಹಿಡಿದು ಇವತ್ತಿನ ಒಂದು 8-9 ತಿಂಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶೂಟಿಂಗ್ ನಡೆದಿರುವಂತದ್ದು. ಸುಮಾರು ಒಂದು 4-5 ಕಡೆ ಸಿನಿಮಾಗೋಸ್ಕರ ಸೆಟ್ಗಳು ಹಾಕಿದ್ದೀವಿ. ಪೋಸ್ಟರ್ಗಳಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾದಂತಹ ಕಾಸ್ಟ್ಯೂಮ್ ನಾವು ಹಾಕೊಂಡಿದೀವಿ ಅಂತ. ಅದೇ ರೀತಿಯಾದಂತಹ ಕಾಸ್ಟ್ಯೂಮ್ಸ್ ಇಡೀ ಸಿನಿಮಾದಲ್ಲಿ ನಾವು ಮತ್ತೆ ಜೂನಿಯರ್ ಆರ್ಟಿಸ್ಟ್ ಹಾಕಿರೋಂಥದ್ದು. ಜೂನಿಯರ್ ಆರ್ಟಿಸ್ಟ್ ಅಂತ ಬಂದಾಗ ಸುಮಾರು ಸಿನಿಮಾಗಳಲ್ಲಿ ಅವ್ರು ಆಕ್ಟ್ ಮಾಡಿದ್ದಾರೆ. ನಮ್ಮ ಸಿನಿಮಾಗೆ ಒಂದು 120 ಇಂದ 130 ಜೂನಿಯರ್ ಆರ್ಟಿಸ್ಟ್ ಬಂದಿದ್ರು. ಅದೇ ರೀತಿಯಾದಂತಹ ಕಾಸ್ಟ್ಯೂಮ್ ಹಾಕೊಂಡು ನಮ್ಮ ಜೊತೆಯಲ್ಲಿ ಆಕ್ಟ್ ಮಾಡಿರೋಂಥದ್ದು. ವಯಸ್ಸಾಗಿರಂತ ಅಜ್ಜಿ, ವಯಸ್ಸಾಗಿರಂತ ತಾತ, ಮಕ್ಕಳು, ಇವರೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಆಕ್ಟ್ ಮಾಡಿರೋಂಥದ್ದು. ಬಿಸಿಲು, ಮಳೆ, ಗುಡ್ಡ, ಕೆಲವೊಂದು ಸಮಯದಲ್ಲಿ ಯಾವ ರೀತಿಯಾದಂತಹ ಸೀನ್ಸ್ ಇತ್ತು ಅಂತಂದ್ರೆ 3-4 ಕಿಲೋಮೀಟರ್ ಓಡಬೇಕಾಗಿತ್ತು, ನಡಿಬೇಕಾಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಸಹಿಸಿಕೊಂಡು ಜೂನಿಯರ್ ಆರ್ಟಿಸ್ಟ್ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಒಂಥರ ಫ್ಯಾಮಿಲಿ ಮೆಂಬರ್ ತರ ನಮ್ಮ ಜೊತೆನಲ್ಲಿದ್ದು ಸಪೋರ್ಟ್ ಮಾಡಿದ್ದಾರೆ. ಖಂಡಿತ ಹೇಳ್ತೀನಿ ಸರ್, ಅದು ಬರ್ತಾ ಇದೆ, ಅದ್ರ ಜೊತೆನಲ್ಲಿ ಹೇಳ್ತೀನಿ. ಹೌದಾ, ಆಯ್ತು. ನಾನು ಈ ಒಂದು ಸಿನಿಮಾದಲ್ಲಿ ಒಬ್ಬ ಹೋರಾಟಗಾರನಾಗಿ ಆಕ್ಟ್ ಮಾಡಿದ್ದೀನಿ. ನಮ್ಮ ಮೇಲೆ, ನಮ್ಮ ಜನಗಳ ಮೇಲೆ ನಡೀತಾರಂತಹ ಒಂದು ದಬ್ಬಾಳಿಕೆಯ ವಿರುದ್ಧ, ಚಿಕ್ಕವರು ದೊಡ್ಡವರು ಅನ್ನುವಂತಹ ಒಂದು ಭೇದ ಭಾವದ ವಿರುದ್ಧ, ತಮ್ಮ ಅಸ್ತಿತ್ವಕ್ಕೋಸ್ಕರ ನಮ್ಮ ಜೊತೆನಲ್ಲಿ ಜನಗಳೆಲ್ಲರನ್ನು ಜೊತೆಗೂಡಿಸ್ಕೊಂಡು ಹೋರಾಟ ಮಾಡುವಂತಹ ಕ್ಯಾರೆಕ್ಟರ್ ಈ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ಆಸ್ ಎ ಯಂಗ್ ಏಜ್ ಕ್ಯಾರೆಕ್ಟರ್ ಮತ್ತೆ ಓಲ್ಡ್ ಏಜ್ ಕ್ಯಾರೆಕ್ಟರ್ ಇದೆರಡೂ ಈ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡಿದ್ದೀನಿ. ನಾನು ಸಿನಿಮಾದಲ್ಲಿ ಆಕ್ಚುಲಿ ವಿಲನ್ ಆಗಿ ಆಕ್ಟ್ ಮಾಡೋಣ ಅಂತ ಹೇಳಿ ಬಂದೆ. ಆದ್ರೆ ಈ ಒಂದು ಸಿನಿಮಾದಲ್ಲಿ ನನಗೆ ಒಂದು ಕೂಲ್ ಪರ್ಸನ್, ಆಸ್ ಎ ತಾಳ್ಮೆಯಿಂದ ಇರುವಂತಹ ವ್ಯಕ್ತಿತ್ವ, ಬಹುಶಃ ವಿಲನ್ ಆಗಿ ಅಷ್ಟು ಎಕ್ಸ್ಪೀರಿಯನ್ಸ್ ನನಗೆ ಸಿಗ್ತಿರ್ಲಿಲ್ಲ. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಈ ಒಂದು ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ.
ನನಗೆ ಈ ಒಂದು ಅವಕಾಶ ಕೊಟ್ಟಿರುವಂತಹ ವ್ಯಕ್ತಿ ಡೈರೆಕ್ಟರ್ ಪುಷ್ಪರಾಜ್ಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಕೊನೆಯದಾಗಿ ಕೇಳ್ಕೊಳ್ಳೋದೇನಂತಂದ್ರೆ, ಇಡೀ ಕರ್ನಾಟಕದ ಜನತೆಗೆ, ಇಡೀ ಪ್ರೆಸ್ ಮೀಡಿಯಾಗೆ ನೀವು ಯಾವ ರೀತಿಯಾಗಿ ಹೊಸ ಸಿನಿಮಾಗಳಿಗೆ ಆದ್ಯತೆ ಕೊಡ್ತಾ ಇದ್ದೀರೋ, ಒಂದು ಒಳ್ಳೆ ಕಂಟೆಂಟ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ, ಅದೇ ರೀತಿಯಾದಂತಹ ಪ್ರೀತಿ, ಅದೇ ರೀತಿಯಾದಂತಹ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೂಡ ಇರಲಿ ಅಂತ ಈ ಒಂದು ವೇದಿಕೆ ಮುಖಾಂತರ ಕೇಳ್ಕೊಂತೀನಿ. ಈ ಒಂದು ಕತೆ ಬರೀ ಇತಿಹಾಸದ ಪುಟಗಳಲ್ಲಿ ಮಾತ್ರ ಸೀಮಿತವಾಗಿದೆ, ಯಾರ ಕಿವಿಗೂ ಬಿದ್ದಿಲ್ಲ. ಈಗ ಈ ಸಮಯ ಬಂದಿದೆ, ಎಲ್ಲರ ಕಿವಿಗೂ ಬೀಳ್ಬೇಕು, ಎಲ್ಲರ ದೃಷ್ಟಿಯಿಂದ ಈ ಒಂದು ಸಿನಿಮಾನ ನೋಡ್ಲೇಬೇಕು. ನಮ್ಮ ಜೊತೆ ಕೈ ಜೋಡಿಸಿ ಬನ್ನಿ, ಈ ಒಂದು ಸಿನಿಮಾನ ಗೆಲ್ಲಿಸೋಣ. ಬರುವಂತಹ ದಿನಗಳಲ್ಲಿ ನಿರ್ಮಾಪಕರು ಮತ್ತೆ ಇನ್ನಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ ನ ತಗೊಂಡ್ಬರ್ತಾರೆ, ಹೊಸಬರ ಜೊತೆ ಏನೋ ಜೊತೆಗೂಡಿಸ್ಕೊಂಡು ಸಿನಿಮಾಗಳು ಮಾಡ್ತಾರೆ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಚೇತನ್ ಸರ್ಗೆ ಮತ್ತೆ ನಿರ್ದೇಶಿಸ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಮನಂ ಸಿನಿಮಾ ಏನು ನಾವು ಮೂವೀಸ್ ಮಾಡ್ತಾ ಇದೀವೋ ಆ ಟೀಮ್ ಕಡೆಯಿಂದ ನಿಮ್ಗೆಲ್ರಿಗೂ ಕೂಡ ಸ್ವಾಗತ. ಅದೇ ರೀತಿ ಮನಂ ಅಂತ ಯಾಕೆ ನಾವು ಹೆಸರಿಟ್ಟಿದೀವಿ ಅಂತಂದ್ರೆ, ನಮ್ದು ಬೀರ್ಮಾನಹಳ್ಳಿ ಗ್ರಾಮ ಸರ್. ಅದರಲ್ಲಿ ಬೀರ ಮಾನ ಅಂತ ಬರ್ತದೆ. ಸೊ ಮಾನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನ ಮನಸ್ಸುಗಳು ಅಂತ ಪರಿವರ್ತನೆ ಮಾಡ್ತಾ ನಾನು ಮನಂ ಅಂತೇಳಿ ಅದನ್ನ ನನಗೆ ಕ್ರಿಯೇಟಿವಿಟಿ ಮಾಡ್ಕೊಂಡೆ. ವೈಯಕ್ತಿಕವಾಗಿ ನಾನು ಆಕ್ಚುಲಿ 43 ವರ್ಷಗಳಿಂದ ನಾನು ಕ್ರೀಡೆಯಲ್ಲಿ ಸಾಧನೆ ಮಾಡ್ಕೊಂಡು ಹೊರಟವನು. ಮೊನ್ನೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ ಸರ್ ಕ್ರೀಡಾ ವಿಭಾಗದಲ್ಲಿ. ಅದೇ ರೀತಿ 10,000 ಕಿಲೋಮೀಟರ್ ಸೈಕ್ಲ್ ಮಾಡಿದ್ದೀನಿ ಈ ದೇಶದಾದ್ಯಂತ. ನೀರಾವರಿ, ಸಾಮಾಜಿಕ ಸಂದೇಶಗಳು, ಸಂವಿಧಾನ ಸಂರಕ್ಷಣೆ, ಆ ಥರ. ಸೊ 60ರ ಏನ್ ಯೋಗ ನಮಗೆ 60 ವರ್ಷ. 2ನೇ ಇನ್ನಿಂಗ್ಸ್ ಅಲ್ಲಿ ನಾನು ಸಿನಿಮಾ ಕಡೆ ಹೊಟ್ಟಿದ್ದೇನೆ. ಕಾರಣ ಏನಂತಂದ್ರೆ, ನಮ್ಮ ತಂದೆಯವರ ಅಪ್ಪಟ ಕಲಾವಿದರು. ಅವರು 1979ರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ರಿಟೈರ್ಡ್ ಆದ್ರು. ಆಮೇಲೆ ನಾವು 7th ಲಾಸ್ಟ್ ಪಬ್ಲಿಕ್ ಎಕ್ಸಾಮ್ ಬರ್ದಿದ್ದು ಕೂಡ 1979. ಈ ಸಿನಿಮಾ ಹೆಸರು ಕೂಡ 1979 ಬಂದಿದೆ. ಇವು 3 ನಮಗೆ ಕಾಕತಾಳಿ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಸಿನಿಮಾ ಒಟ್ಟು ಸಾರಾಂಶ ನನ್ನ ಪ್ರಕಾರ ಬದುಕಲು ಬಿಟ್ಟು ಬದುಕಬೇಕು ಅಂತ, ಮತ್ತೆ ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶವನ್ನು ಮತ್ತು ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ ಗೌತಮ ಬುದ್ಧ ಗುರುಗಳು ಜೊತೆಲಿ ಮಾನವನಾಗುವೆಯ ನೀ ದಾನವನಾಗುವೆ ಅಂತ ನಮ್ಮ ರಾಜಣ್ಣವ್ರು ಪ್ರಶ್ನೆ ಮಾಡಿದ್ರು ಮನುಕುಲನ. ಅದೇ ರೀತಿ ನಮ್ಮ ವಿಷ್ಣುವರ್ಧನ್ ಸರ್ ಅವರು ತುತ್ತು ಅನ್ನ ತಿನ್ನೋಕೆ, ಬಗಸೆ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ಅಂತಂದ್ರು. ಸೊ ಈ ಸಮಾಜದ ಇವೆಲ್ಲವೂ, ಆಮೇಲೆ ನಮ್ಮ ಅಂಬರೀಷ್ ಅಣ್ಣವರು ಸ್ನೇಹ ಸೇತು ಬಂಧವನ್ನು ಕೊಟ್ರು. ಸೊ ಅದೇ ರೀತಿ ಶಂಕರ್ ನಾಗ್ ಸರ್ ಅವರು ಮಿಂಚಿನ ಓಟ ಕೊಟ್ರು. ಈ ತರ 60ರ ಒಂದು 70s ಇಂದ ನೋಡ್ಕೊಂಡ್ ಬರೋವಾಗ ಅವಾಗ ಆಗ ಅನಿಸ್ತಾ ಇತ್ತು, ಏನಾದ್ರು ಮಾಡಿ ಒಂದು ನಮ್ಮ ತಂದೆಯವ್ರ ಹೆಸರಲ್ಲಿ ಒಂದು ಸಿನಿಮಾ ಮಾಡ್ಬೇಕು ಅಂತೇಳಿ. ಜೊತೆಗೆ 2024 ನಮ್ಮ ತಂದೆಯವರ ಜನ್ಮ ಶತಾಬ್ದಿ ವರ್ಷ. ಅವರ ಒಂದು ಕಲಾ ಸೇವೆ ಮತ್ತು ತುಂಬಾ ಕಲಾ ಸೇವೆ ಮಾಡಿದ್ರು. ಅವರು ₹2 ಹರಿಕತೆ ಮಾಡಿದೆ. ₹2 75ನೇ ಇಸ್ವಿಯಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರೇ ಕರೆದ್ರು ಹರಿಕತೆ ಮಾಡಕ್ ಹೋಗ್ತಾ ಇದ್ರು. ಅವ್ರು ಎಷ್ಟು ಕೊಟ್ರೆ ಎಷ್ಟು ತಗೊಂಡ್ಬರೋರು. ಪಕ್ಕದವ್ರು ಅನ್ನಾಗನಹಳ್ಳಿಯಲ್ಲಿ ಒಂದ್ ದಿವಸ ಕತೆಗೆ ಹೋಗಿದ್ವಿ. ಯಾಕಂದ್ರೆ ನಾವು ಮಿಡ್ಲ್ ಸ್ಕೂಲ್ ತಂದಿರ ಜೊತೆ ಹೋಗ್ತಾ ಇದ್ವಿ. ಎಲೆ ಅಡಿಕೆಯಲ್ಲಿ ಏನ್ ಕೊಟ್ರೆ ಅದನ್ನ ತಗೊಂಡ್ಬಂದ್ಬಿಡ್ತಾ ಇದ್ರು ಕಾಸು. ಮನೇಲಿ ನೋಡಿದ್ರೆ ₹2 ಇದೆ, ಕೆಂಪು ನೋಟ್ ₹2. ಅಂತ ತುಂಬಾ ಪ್ರಾಮಾಣಿಕ ಕಲಾ ಸೇವೆ ಮಾಡ್ಕೊಂಡ್ ಬಂದ ತಂದೆಯವ್ರನ್ನ ಆ ಕಲೆಯನ್ನು ಉಳಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಸಿನಿಮಾ ಕೊಟ್ಟಿ ಸರ್. ಮೋಸ್ಟ್ಲಿ ಸಿನಿಮಾ ಬೆಂಗಳೂರು ರಾಜಧಾನಿ ಬಂದು ಕೂತಿದೆ. ಸೊ ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತಂದ್ರೆ ತಾವುಗಳೇ ಭೂಮಿಕೆ ನನ್ನ ಪ್ರಕಾರ. ಸೊ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಚೇತನ್ ಸರ್ ಸುಮಾರು 3 ವರ್ಷಗಳಿಂದ ಬಹಳಷ್ಟು ಚೇತನ್ ಸರ್ ಅವ್ರನ್ನ ಭೇಟಿ ಆಗ್ಬೇಕು ಅನ್ನೋ ಮನಸ್ಸಿತ್ತು. ಅದು ವೇದಿಕೆ ಮೇಲೆ ನಮಗೆ ಸುಸೂತ್ರವಾಗಿ, ತುಂಬಾ ಅನಾಯಾಸವಾಗಿ ನಮಗೆ ಪಕ್ಕದಲ್ಲಿ ಕೂತಿದ್ದಾರೆ. ತುಂಬಾ ಖುಷಿ ಅನಿಸ್ತದೆ. ಸಿನಿಮಾ ಸಕ್ಸಸ್ ಆಗ್ಬೇಕಂತಂದ್ರೆ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಆ ಎಡಪಾಯ ಆಗ್ಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ಸರ್. ಕೇಳ್ಬೋದು ಸರ್.